ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮನುಜ್ವಯಂ ಕ್ರಿಯೇಷನ್ಸ್. ಇಂದು ಒಂದು ಹೊಸ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ನನ್ನ ಕಥೆಯ ಶೀರ್ಷಿಕೆ ಅಂಬುದಿ. ಒಂದು ಮುಸ್ಸಂಜೆ ನಾನು ಶಾಲೆ ಮುಗಿಸಿ ಮನೆ ಕಡೆ ಹೊರಟಿದ್ದೆ. ಮನೆ ಬಾಗಿಲು ತಲುಪುವಷ್ಟರಲ್ಲಿ ಅಮ್ಮನ ಧ್ವನಿ ಕೇಳಿಸಿತು. ಈ ಸಂಬಂಧ ಕೂಡ ಕೈತಪ್ಪಿತು. ಹುಡುಗಿ ಕಪ್ಪು ಅಂದುಬಿಟ್ರು. ಚೆನ್ನಾಗಿ ಕಲಿತು ಒಳ್ಳೆಯ ಉದ್ಯೋಗದಲ್ಲಿ ಇದ್ರು ಯಾಕೆ ಈ ರೀತಿ ಆಗ್ತಾ ಇದೆ? ಎಲ್ಲರೂ ಮಗಳ ಮದುವೆ ಯಾವಾಗ ಅಂತ ಕೇಳೋರೆ. ಒಂದು ಒಳ್ಳೆ ಸಂಬಂಧ ಯಾರೂ ಹೇಳೋದಿಲ್ಲ. ನಮ್ಮ ಸರುಗೆ ಯಾವಾಗ ಕಂಕಣ ಭಾಗ್ಯ ಕೂಡಿ ಬರುತ್ತೋ ಏನೋ, ನಾ ಕಾಣೆ ಎಂದಳು ನನ್ನ ಅಮ್ಮ. ಅಪ್ಪ ಟೀಯನ್ನು ಸವಿಯುತ್ತಾ, ಸುಮ್ನಿರೆ, ಪಲ್ಲು ಅಲ್ಲೇ ಕೂತು ಓದ್ತಾ ಇದ್ದಾಳೆ, ಗಲಾಟೆ ಹೊಡಿಬೇಡ ಎಂದರು. ಪಲ್ಲು ಏರು ಧ್ವನಿಯಲ್ಲಿ, ಅಮ್ಮ, ಹಾಗಾದ್ರೆ ಬಿಳಿಯಾಗಿ ಸುಂದರವಾಗಿ ಇರೋದೇ ಮುಖ್ಯ ಅನ್ನು, ಒಳ್ಳೆ ಗಂಡ ಸಿಗೋದಿಕ್ಕೆ. ಮತ್ತ್ಯಾಕೆ ಚೆನ್ನಾಗಿ ಓದು, ನಿನ್ನ ಕಾಲ್ ಮೇಲೆ ನೀನೇ ನಿಲ್ಲು, ಒಳ್ಳೆ ಸಂಬಂಧ ಬರುತ್ತೆ ಅಂತ ಯಾವಾಗಲೂ ತಲೆ ತಿಂತೀಯ ನೀನು? ಸುಮ್ನಿರೆ ಪಲ್ಲು, ನನ್ನ ಹೊಟ್ಟೆ ಉರಿಸ್ಬೇಡ ಎಂದಳು ಅಮ್ಮ. ನಾನು ಚಪ್ಪಲಿ ಹೊರಗಡೆ ಇಟ್ಟು ಒಳಬಂದೆ. ಅಮ್ಮ ನನ್ನನ್ನು ಕಂಡೊಡನೆ ಏನೂ ಕೆಲಸವಿರುವಂತೆ ಬೇಗನೆ ಅಡುಗೆ ಮನೆ ಕಡೆ ನಡೆದಳು. ಅಪ್ಪ ನನ್ನನ್ನು ನೋಡಿ, ಯಾಕಮ್ಮ ಇಷ್ಟು ತಡ ಆಯಿತು ಎಂದರು. SSLC ಎಕ್ಸಾಮ್ ಹತ್ರ ಬಂತಲ್ವಾ, ಹಾಗಾಗಿ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಿತ್ತು ಎಂದೆ. ಸರಿಮ್ಮ, ಹೋಗಿ ಟೀ ಕುಡಿ ಎಂದರು. ನಾನು ಕೈಕಾಲು ಮುಖ ತೊಳೆದು ಟೀ ಸವಿಯುತ್ತಾ ಕಿಟಕಿ ಕಡೆ ನೋಡಿದೆ. ತಣ್ಣನೆ ಗಾಳಿ ಬೀಸುತ್ತಿತ್ತು. ಮನೆಯಿಂದ ಸುಮಾರು 10 ನಿಮಿಷ ದೂರದಲ್ಲಿರುವ ಸಮುದ್ರ ತೀರದಲ್ಲಿ ಕುಳಿತುಕೊಳ್ಳೋಣವೆನಿಸಿದ್ದೇ ತಡ. ನೇರವಾಗಿ ಸಮುದ್ರ ತೀರದೆಡೆಗೆ ಸಾಗಿದೆ. ಮರಳಿನ ರಾಶಿಯಲ್ಲಿ ಕುಳಿತೆ. ಯುವಕರು, ಯುವತಿಯರು, ಮಕ್ಕಳು, ಹಿರಿಯರು, ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ತೀರದ ಬಳಿ ನೀರಿನೊಂದಿಗೆ ಆಟವಾಡುತ್ತಿದ್ದರು. ಇಂದು ಒಂದೆಡೆ ಐಸ್ ಕ್ರೀಮ್ ಗಾಡಿ ಬೆಲ್ ಬಾರಿಸುತ್ತಿತ್ತು. ಚುರುಮುರು ಅಂಗಡಿಯ ಬಳಿ ಜನ ಗುಂಪಾಗಿ ನಿಂತಿದ್ದರು. ಅಗೋ, ಅಲ್ಲಿ ಒಂಟೆಯ ಮೇಲೆ ಸವಾರಿ ನಡೆಯುತ್ತಿತ್ತು. ಕೆಲವರು ತೀರದ ಬಳಿ ವಾಕಿಂಗ್ ಮಾಡುತ್ತಿದ್ದರು. ಅಲ್ಲೊಂದು ಯುವಕರ ಗುಂಪು ಸಮುದ್ರದಲ್ಲಿ ಮುಳುಗಿ ಏಳುತ್ತಿದ್ದರು. ರಪ್ಪನೆ ಜೋರಾಗಿ ಬಂದು ಬಡಿಯುತ್ತಿದ್ದ ಅಲೆಗಳಿಗೆ ಎದೆಯನ್ನು ನೀಟಿ ಬಾ ಎಂದು ಕರೆದಂತಿತ್ತು ಅವರ ಭಾವ. ಅಬ್ಬಾ, ಅದೆಂತಹ ಧೈರ್ಯ! ಭೋರ್ಗರೆಯುತ್ತಿರುವ ಅಲೆಯ ಹೊಡೆತಕ್ಕೆ ತುಸುವೂ ಹಿಮ್ಮೆಟ್ಟದೆ ಸೆಟೆದು ನಿಲ್ಲುತ್ತಿರುವರೆ. ಇತ್ತ ಕಡೆ ಕಂಡರೆ ಹೆಂಗಳೆಯರ ಗುಂಪೊಂದು, ಬಾರೆ, ಹೆದರಬೇಡ ಎಂದು ತನ್ನ ಸ್ನೇಹಿತೆಯ ಕೈ ಹಿಡಿದು ಎಳೆಯುತ್ತಿದ್ದರು. ಅವಳು ನಿರಾಕರಿಸಿದರೂ ಕೇಳದೆ ಎಳೆದು ತಂದರು. ಒಮ್ಮೆ ಭಯವಾದರೂ ತದನಂತರ ನೀರಿನ ಸ್ಪರ್ಶದಾನಂದವನ್ನು ಸವಿಯಲು ಪ್ರಾರಂಭಿಸಿದಂತಿತ್ತು. ಜೀವನವೆಂದರೆ ಹೇಗೆ ಅಲ್ವಾ? ಅದೆಂತಹ ತೀವ್ರವಾದ ಭಯಾನಕ ಸಮಸ್ಯೆ ಎಂಬ ಅಲೆಗಳು ನಮ್ಮೆದುರು ಬರುವುದು. ಅದಕ್ಕೆ ಅಂಜಿದರೆ ಬಾಳೆಂಬ ಸಾಗರದಲ್ಲಿ ಈಜಬಹುದೇ? ಅದೇ ಸಮಯಕ್ಕೆ ಸರಿಯಾಗಿ ಅಂಬೇಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಎಂಬ ಹಾಡು ಕೇಳಿಸಿತು. ಮನದೊಳಿದ್ದ ಭಾರ ಇಳಿದಂತೆ ಭಾಸವಾಯಿತು. ಮೆಲ್ಲಗೆ ಎದ್ದು ಸಮುದ್ರದ ಅಲೆಗಳೆಡೆಗೆ ಸಾಗಿದೆ. ದೂರದಿಂದ ಸರು ಎಂದು ಕರೆದಂತಾಯಿತು. ಹಿಂತಿರುಗಿ ನೋಡಿದರೆ ಪಲ್ಲು ನಿಂತಿದ್ದಳು. ಬಾರೆ ಅಕ್ಕ, ಅಮ್ಮ ಕರೀತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೆ ಇಲ್ಲಿ ಎಂದಳು. ಅವಳ ಧ್ವನಿಯಲ್ಲಿ ಮಮತೆ, ಕಾಳಜಿ ಇತ್ತು. ನಾನು ನಗುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ, ನಡಿ, ಮುಖ ಚಿಕ್ಕದು ಮಾಡಿಕೊಳ್ಳಬೇಡ, ನಿನ್ನ ಅಕ್ಕ ಅಷ್ಟೊಂದು ವೀಕ್ ಅಲ್ಲ ಎಂದೆ. ಆ ದಿನ ಸೂರ್ಯನೇನೋ ಅಂಬುದಿಯೊಳಗೆ ಅಸ್ತಂಗತನಾದನೆಂಬುದೇನೋ ನಿಜ. ಆದರೆ ಅದೇ ಅಂಬುದಿ ಬದುಕಿನ ಹೋರಾಟವನ್ನು ಕಲಿಸಿತು. ಈ ಕಥೆ ನಿಮಗೆ ಹೇಗನ್ನಿಸಿತು? ತಪ್ಪದೆ ತಿಳಿಸಿ. ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.